ಕೆಲವರು ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ ಅಂತ ಮಾತನಾಡಿ. ನೋಡಿ, ನಾವು ಪೈ ಅವ್ರು ಇರ್ಬೋದು, ಯಾರೇ ಇರ್ಬೋದು, ಸಕಾರಾತ್ಮಕ ಟೀಕೆನ ನಾವು ಸ್ವಾಗತ ಮಾಡ್ತೀವಿ. ಅಂದ್ರೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ವಿ ವೆಲ್ಕಮ್, ಸಜೆಷನ್ಸ್ ಅನ್ನು ಕೂಡ ನಾವು ವೆಲ್ಕಮ್ ಮಾಡ್ತೀವಿ. ಆದ್ರೆ ಯಾವುದೇ ಒಳ್ಳೆ ಸುದ್ದಿ ಕೂಡ ಹಾಕಿದ್ರು ಅದು ತಿರುಚಿ ಬೇರೆ ರೀತಿಯಾಗಿ ನೆಗೆಟಿವ್ ಆಗಿ ತಗೊಂಡ್ರೆ ಎಲ್ಲದಕ್ಕೂ ಒಂದು ತಾಳ್ಮೆಗೆ ಒಂದು ಲಿಮಿಟ್ ಇರುತ್ತಲ್ವಾ. ನಾವು ಯಾವತ್ತೂ ಕೂಡ ಯಾರ ಸಲಹೆನೂ ತಳ್ಳಾಕಿಲ್ಲ. ನಿಮ್ಮ ಬ್ಯಾಂಗ್ಳೂರ್ BATF ಅಂತ ಅವಾಗ ಬೆಂಗಳೂರಿನಲ್ಲಿ ಮಾಡಿದ್ರು, ಎಲ್ಲರೂ ಇದ್ರಲ್ಲ. ಈಗ ನಾವು ಎಷ್ಟೊಂದು ಸರಿ, ಈಗ ನಮ್ದು ವಿಷನ್ ಗ್ರೂಪ್ ಇದೆ, IT ವಿಷನ್ ಗ್ರೂಪ್ ಇದೆ, BT ವಿಷನ್ ಗ್ರೂಪ್ ಇದೆ, ನವೋದ್ಯಮಗಳಿಗೆ ವಿಷನ್ ಗ್ರೂಪ್ ಇದೆ, ಇಂಡಸ್ಟ್ರಿಯಲ್ ವಿಷನ್ ಗ್ರೂಪ್ ಇದೆ. ಯಾರಿರೋದು ಇದರಲ್ಲಿ? ಎಲ್ಲ ಬೆಂಗಳೂರಿನ ಪ್ರತಿಷ್ಠಿತ ವ್ಯಕ್ತಿಗಳು, ಯಾರು ಅವರವ್ರ ವಲಯದಲ್ಲಿ ಸಾಧನೆ ಮಾಡಿದವರು. ಅಲ್ಲಿ ಸಕಾರಾತ್ಮಕವಾಗಿ ಟೀಕೆನೂ ಮಾಡ್ತಾರೆ, ಸಲಹೆನೂ ಕೊಡ್ತಾರೆ, ಸಮಸ್ಯೆಗಳು ಹೇಳ್ತಾರೆ. ಆ ಸಮಸ್ಯೆಗಳಿಗೆ ತಕ್ಕ ಪರಿಹಾರಗಳು ಆಗ್ತದೆ, ನೀತಿಗಳಾಗ್ತದೆ, ಯೋಜನೆಗಳು ರೂಪಿಸ್ತೀವಿ, ಎಲ್ಲನೂ ಆಗುತ್ತೆ ಅಂತಿಲ್ಲ. ಆದರೆ ಯಾವಾಗ ಬಂಡವಾಳ ಬರೋ ಸಂದರ್ಭದಲ್ಲಿ, ಯಾವಾಗ ಒಳ್ಳೆ ಸುದ್ದಿ ಏನಾದರೂ ಹಂಚ್ಕೊಳ್ಳೋ ಸಂದರ್ಭದಲ್ಲಿ ನೀವು ಪ್ರತಿ ಸಲ ನೆಗೆಟಿವ್ ಮಾತಾಡಿದ್ರೆ ಅದಕ್ಕೆ ಏನು ಇನ್ವೆಸ್ಟರ್ ಸೆಂಟಿಮೆಂಟ್ ಅಂತ ಏನು ಹೇಳ್ತೀವಿ, ಅದು ಇಟ್ ಹರ್ಟ್ಸ್ ಅಲ್ವಾ. ಯಾಕಂದ್ರೆ ಯಾರೋ ಒಬ್ಬ ವ್ಯಕ್ತಿ ಸಾಧನೆ ಮಾಡಿರೋರು ಅವ್ರ ಮಾತು 4 ಜನ ಕೇಳ್ತಾರೆ, ಅವ್ರಿಗೆ ಮಾತಿಗೆ ಬೆಲೆ ಇದೆ. ಆದರೆ ನೀವು ಸಲಹೆ ಕೊಡೋದು ಬಿಟ್ಟು ಬರೇ ಟೀಕೆಗಳು ಮಾಡ್ಕೊಂಡಿದ್ರೆ ಮತ್ತೆ ನಾವೇನು ಮಾಡೋಕ್ಕಾಗ್ತದೆ ಇಲ್ಲಿ? ಸರ್ಕಾರಗಳು ನಾವು ಹೌದಪ್ಪ ಸರ್ಕಾರ ಏನೂ ಮಾಡ್ತಾನೆ ಇಲ್ಲ ಅಂದರೆ ಮಾಡಿ. ಈಗ ಆ ಪರ್ಟಿಕ್ಯುಲರ್ ಉದಾಹರಣೆ ಕೊಡಬೇಕಂದ್ರೆ ನಮ್ಮ ರಾಜ್ಯ ಎಲ್ಲದರಲ್ಲೂ ನಂಬರ್ 1 ಇದೆ ಅಂತ ಅಷ್ಟೇ ಹಾಕಿರೋದು ನಾವು. ಅದಕ್ಕೆ ಶ್ಲಾಘನೆ ಕೊಡೋದು ಬಿಟ್ಟು ನೀವು ಬರೀ ಅದು ಆಗಿಲ್ಲ ಇದು ಆಗಿಲ್ಲ ಅಂದ್ರೆ ಆಗಿರೋದಕ್ಕನ ಆಗಿದೆ ಚೆನ್ನಾಗಾಗಿದೆ ಅಂತ ಹೇಳ್ಬೇಕಲ್ವಾ. ಆಮೇಲೆ ನಾವು ಎಲ್ಲರ ಸಲಹೆನೂ ಸ್ವೀಕಾರ ಮಾಡ್ತೀವಿ, ಖಾಸಗಿ ವಲಯದಲ್ಲಿ ಸ್ವೀಕಾರ ಮಾಡ್ತೀವಿ, ಕಾರ್ಮಿಕರ ವಲಯದ ಸ್ವೀಕಾರ ಮಾಡ್ತೀವಿ, ಶ್ರೀಸಾಮಾನ್ಯರ ಸಲಹೆ ಸ್ವೀಕಾರ ಮಾಡ್ತೀವಿ, ವಿರೋಧ ಪಕ್ಷದಲ್ಲಿರೋರ್ದು ಸ್ವೀಕಾರ ಮಾಡ್ತೀವಿ. ಒಂದು ರಾಜ್ಯ ಕಟ್ಟಬೇಕಾದ್ರೆ ಎಲ್ಲರ ಸಲಹೆ ಮೇರೆಗೆ ಕಟ್ಟಬೇಕಲ್ಲ. ನನ್ನ ಅನುಕೂಲದ ತಕ್ಕಂಗೆ ನಾನು ನಡ್ಸಕ್ಕಾಗಲ್ಲ ಸರ್ಕಾರ. ನಾನು ಟೀಕೆ ಈಗಷ್ಟೇ ಮಾಡಿಲ್ಲ, ಹಿಂದಿನ ಸರ್ಕಾರಗಳಿಗೂ ಮಾಡಿದ್ದೇನೆ. ಬಹಳ ಸಂತೋಷ. ಯಾರೇ ಇರ್ಬೋದು, ನಾನು ಹೇಳ್ತಾ ಇಲ್ವಾ ಅವ್ರೊಬ್ಬರದಂತ ಅಲ್ಲ, ಯಾರೇ ಇರ್ಬೋದು. ಆದ್ರೆ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಹಿಂದಿನ ಸರ್ಕಾರಗಳಲ್ಲಿ ಸ್ವಲ್ಪ ಅವ್ರ ಧ್ವನಿ ಕಮ್ಮಿ ಕೇಳ್ತದೆ, ನಮ್ಮ ಸರ್ಕಾರಗಳು ಬಂದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಕೇಂದ್ರದಿಂದ ತೆರಿಗೆ ಕಟ್ ಮಾಡುವಂತ ವಿಚಾರ ಇದೆ ನೋಡಿ, BJP ಅವರಿಗೆ ನನ್ನ ನೇರವಾದಂತ ಪ್ರಶ್ನೆ ಇದೆ. ನೀವೆಲ್ಲ ಇವತ್ತು ಹೋರಾಟ ಇಳಿದಿದ್ದೀರಲ್ಲ, ಏನು ಪಾಪರ್ ಸರ್ಕಾರ ಅಂತ ನೀವು ಟೀಕೆ ಮಾಡ್ತಾ ಇದ್ದೀರಾ, ಬಿಟ್ಟಿ ಭಾಗ್ಯ ಅಂತ ಟೀಕೆ ಮಾಡ್ತಾ ಇದ್ದೀರಾ, SCP TSP ಹಣ ದುರುಪಯೋಗ ಅಂತ ಸುಳ್ಳು ಹೇಳ್ಬಿಟ್ಟು ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ. ಅದಕ್ಕೇನೋ 5ನೇ ತಾರೀಕು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ದಯವಿಟ್ಟು ಒಂದು ಸರಿಯಾನ ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಬಾಯ್ಬಿಟ್ಟು ಹೇಳಿ. ನಿಮ್ಗಂತೂ ಡೆಲ್ಲಿ ತನಕ ಬಂದು ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಹೋರಾಟ ಮಾಡೋ ತಾಕತ್ತು ದಮ್ಮಂತೂ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ಜನರಿಗೆ ಒಂದು ಸಂದೇಶ ಕಳಿಸಿ, ಹೌದಪ್ಪ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ, ನಾವು ಸರ್ಕಾರದ ಜೊತೆ ಇದೀವಿ ಈ ಒಂದು ವಿಷಯಕ್ಕೆ ಅಂತ ಹೇಳಿ. ನೋಡಿ, ಮೊನ್ನೆ ಮತ್ತೆ ಒಂದು ಪ್ರಸ್ತಾವನೆ ಹೋಗಿದೆ, 41% ಏನು ನಮಗೆ ಪಾಲ್ ಬರಬೇಕಾಗಿತ್ತು, 40% ಕಡಿತ ಮಾಡ್ತಾರೆ ಅಂತ. 1% ಇದ್ರೆ ಎಷ್ಟು? ಸಾವಿರಾರು ಕೋಟಿ ರೂಪಾಯಿ. ಅದ್ರ ಬಗ್ಗೆ ಮಾತಾಡ್ತಾರ ಇವರು? ಹೇಳಿ. ನಮಗೆ ಹೋದ ಬಾರಿ ಬರ ಘೋಷಣೆ ಆದಾಗ ಕೂಡ ಇವರು ನಮಗೆ ದುಡ್ಡು ಕೊಟ್ಟಿಲ್ಲ ಸರ್. ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗಿತ್ತು ನಾವು. ಯಾಕೆ ಇಷ್ಟು ಕರ್ನಾಟಕ ಮತ್ತೆ ಕನ್ನಡಿಗರಂದ್ರೆ ಯಾಕೆ ಕೇಂದ್ರ ಸರ್ಕಾರ ಇಷ್ಟು ದ್ವೇಷಿಸ್ತಾ ಇದೆ? ಅದ್ರ ಬಗ್ಗೆ ಮಾತಾಡಿ, ಜನ ನಿಮ್ಗೆ ಮೆಚ್ತಾರೆ. ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಕನ್ನಡಿಗರ ಪರವಾಗಿ ತಾವಿದ್ದೀರಾ ಅಂದ್ಬಿಟ್ಟು ಮೆಚ್ತಾರೆ ಜನ. ಇನ್ನ ಎಷ್ಟು ದಿನ ಅಂತ ಮೋದಿ ಗುಣಗಾನ ಮಾಡ್ಕೊಂಡಿರ್ತೀರಾ ನೀವು? ಇಷ್ಟೆಲ್ಲ ಜನರು ಬೆಂಬಲ ಕೊಟ್ಬಿಟ್ಟು ನೀವು ಹೋಗಿದ್ದೀರಲ್ಲ MP ಗಳು, ಏನ್ ಮಾಡ್ತೀರಾ ಅಲ್ಲಿ? ಒಂದ್ಸರಿ ಇಲ್ಲಪ್ಪ ಇಲ್ಲಿ ಆಗ್ತಾ ಇರೋ ತಪ್ಪು, ನಾವು ನಮ್ಮ ಜನರ ಪರವಾಗಿ ನಿಲ್ತೀವಿ, ಸರ್ಕಾರದ ಪರವಾಗಿ ನಾವು ನಿಲ್ತೀವಿ, ಸರ್ಕಾರದ ಜೊತೆ ನಾವು ಹೋಗ್ತೀವಿ, ನಮಗೆ ನಮ್ಮ ನೆಲ ಜಲ ಮತ್ತೆ ನಮ್ಮ ವಿಷಯ ಬಂದಾಗ ನಾವೆಲ್ಲರೂ ಒಂದಿದ್ದೀವಿ ಅಂತ ತೋರಿಸಿ. ನಾವಲ್ಲಿ ಜಂಟಿ ಮೀಟಿಂಗ್ಗಳು ಮಾಡಿಲ್ವಾ? ಎಲ್ಲ MP ಗಳಿಗೆ ಕರೆದಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಮಾಡಿಲ್ವಾ? ಇವ್ರು ಮಾಡಿದ್ರ ಇವ್ರ ಸಂದರ್ಭದಲ್ಲಿ? ಸೊ ದಯವಿಟ್ಟು ಇವೆಲ್ಲ ಜನರಿಗೆ ದಿಕ್ ತಪ್ಪಿಸುವಂತ ಹೋರಾಟ ಬಿಟ್ಟು ದಯವಿಟ್ಟು ಕನ್ನಡಿಗರ ಪರವಾಗಿ ನಿಲ್ಲಿ ಅಂತ ನಾನು ಕೇಳಕ್ ಬಯಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಎಲ್ಲರಿಗೂ ಅವ್ರವ್ರ ಕುಟುಂಬದವರು ಆಗ್ಬೇಕಂತ ಇರ್ತದಲ್ಲ, ಹೌದಾ ಇಲ್ಲ ಹೇಳಿ? ಅದ್ರಲ್ಲಿ ತಪ್ಪೇನಿದೆ?
ಈಗ ಯತೀಂದ್ರ ಅವ್ರಿಗೆ ಕೇಳಿದ್ರೆ ಅದು ಹೇಳ್ತಾರೆ, ನೀವು ಸುರೇಶ್ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ನಮ್ಮ ಕುಟುಂಬದವ್ರಿಗೆ ಕೇಳಿದ್ರೆ ಅದು ಒಂದು ಬೇರೆದು ಹೇಳ್ತಾರೆ. ಅದರಲ್ಲಿ ಎಲ್ಲರದು ಅವ್ರವ್ರ ಇಚ್ಛೆ ಅಂತ ಇರ್ತದೆ. ಬಟ್ ಅದ್ರ ತಕ್ಕಂಗೆ ಆಗುತ್ತಾ? ಏನಿದ್ರು ಕೂಡ ಹೈಕಮಾಂಡ್ ಇದೆ, ಸಂಖ್ಯಾಬಲ ಇದೆ, ಅದ್ರ ಪರವಾಗಿ ಆಗ್ತದೆ ತಗೊಳ್ಳಿ. ಅದಕ್ಕೆ ಬಗ್ಗೆ ಯಾಕೆ ಅಷ್ಟಲ್ಲಿ ಕಡಿಸ್ಕೊಂತ ಇದ್ರೆ? ಅಮಿತ್ ಶಾ ಅವರು ಮೊನ್ನೆ ಒಂದು ಮಾತು ಹೇಳಿದ್ರು ಸರ್, ದಕ್ಷಿಣ ಭಾರತದ ಸೀಟ್ಗಳು ಕಡಿಮೆ ಆಗಲ್ಲ, ಇದು ಭರವಸೆ ಕೊಡ್ತದೆ. ನೋಡ್ರಿ, ಹೆಂಗ್ ನಂಬೋದು ಹೇಳಿದ್ರೆ ನೀವೇ, ಇದೇ ಬಿಜೆಪಿ ಸರ್ಕಾರ, ಇದೇ ಅಮಿತ್ ಶಾ ಅವರು, ಮೋದಿ ಅವ್ರು ಏನ್ ಹೇಳಿದ್ರು, ಎಲ್ಲ ವಿದೇಶದಿಂದ ಕಪ್ಪಣ ತರ್ತೀನಿ ಅಂತ ಹೇಳಿದ್ರು, ಬಂತ? 12 ಲಕ್ಷ ನಿಮ್ ಬ್ಯಾಂಕ್ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ್ರು, ಬಂತ? ಏನು ಚೈನಾ ಇಲ್ಲಿ ಇಂಡಿಯಾನಲ್ಲಿ ಅಕ್ರಮವಾಗಿ ಬಂದೇ ಇಲ್ಲ ಅಂತ ಹೇಳಿದ್ರು, ಸತ್ಯ ಆಯ್ತಾ? ಅಚ್ಚೇ ದಿನ ತೋರಿಸ್ತೀನಿ ಅಂದ್ರು, ಆಯ್ತಾ? ಅವ್ರು ಹೇಳಿದ್ ಯಾವ್ದು ನಿಜ ಆಗಿದೆ ಹೇಳಿ? ಏನು ಡಾಲರ್ ಅನ್ನ 40 ರೂಪಾಯಿ ಕೆಳಗಡೆ ತರ್ತೀನಿ ಅಂತ ಹೇಳಿದ್ರು, ಆಯ್ತಾ? ಹೆಂಗ್ ನಂಬೋದು ಇವರಿಗೆ? ಪಾಕಿಸ್ತಾನಿಗೆ ಒಳಗೆ ಹೋಗಿ ನುಗ್ಗು ಹೊಡಿತೀನಿ, 6 ತಿಂಗಳಲ್ಲೇ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಇಂಡಿಯಾದಾಗುತ್ತೆ ಅಂದ್ಬಿಟ್ಟು ಯೋಗಿ ಆದಿತ್ಯನಾಥ್, ಶಾ ಅವರೆಲ್ಲ ಹೇಳಿಲ್ವಾ? ಆಯ್ತಾ? ನೋಟ್ ಬಂದಿಯಿಂದ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗುತ್ತೆ ಅಂತ ಆಯ್ತಾ? GST ಒಂದು ಬಹಳ ದೊಡ್ಡ ವರವಾಗಿ ಪರಿಗಣಿಸಬೇಕಾಗುತ್ತೆ ನಾವೆಲ್ಲ ನಮ್ಮ ಭಾರತೀಯರಿಗೆ ಅಂತ ಹೇಳ್ತಾ ಇದ್ರಲ್ಲ, ಆಯ್ತಾ? ಹೆಂಗ್ ನಂಬಕ್ಕಾಗತ್ತೆ ಸರ್ ಇದು? ಎಲ್ಲ ಖಂಡಿತವಾಗೂ ಇವ್ರೆ ನಮ್ಮ ಪ್ರತಿನಿಧಿಗಳು ಕಮ್ಮಿ ಆಗ್ತಾ ಇದ್ರೆ ಲೋಕಸಭಾದಲ್ಲಿ, ಮತ್ತೆ ನಮ್ಗೆ ಅನ್ಯಾಯ ಅಲ್ವಾ? ಈಗ ಜನಸಂಖ್ಯೆದ ಆಧಾರದ ಮೇಲೆ ಮಾತ್ರ ಮಾಡಂಗಿದ್ರೆ ಹೆಚ್ಚು ಸೀಟ್ ಅಲ್ಲಿ ಹೋಗುತ್ತೆ. ಹೆಚ್ಚು ಸಂಖ್ಯಾಬಲ ಅವ್ರ ಹತ್ರ ಇದ್ದಾಗ ನೀತಿಗಳು, ಯೋಜನೆಗಳು ಅವ್ರ ಪರವಾಗಿ ರೂಪಿಸ್ತದೆ. ಆದ್ರೆ ನಾವು ಒಳ್ಳೆ ಸರ್ಕಾರ, ಒಳ್ಳೆ ಆಡಳಿತ ಕೊಟ್ಟಿದ್ದಕ್ಕೆ ನಮ್ಗೆ ಪನಿಷ್ಮೆಂಟ್ ಮಾಡ್ತಾ ಇದಾರೆ. ಈಗ ಆರ್ ವಿ ಬೀಂಗ್ ಪನಿಷ್ ಫಾರ್ ಬೀಂಗ್ ಗುಡ್ ಸಿಟಿಸನ್ಸ್? ಆರ್ ವಿ ಬೀಂಗ್ ಪನಿಷ್ ಫಾರ್ ಗುಡ್ ಗವರ್ನೆನ್ಸ್? ಇವತ್ತು 50%ಗಿಂತ ಹೆಚ್ಚು ಆರ್ಥಿಕ ಏನು ಲಾಭ ಆಗ್ತಾ ಇದೆ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ, ಅದು ಎಲ್ಲಿ? ದಕ್ಷಿಣ ಭಾರತದಿಂದ ಅಲ್ವಾ? ಸೊ ಆರ್ ವಿ ಬೀಂಗ್ ಪನಿಷ್ಡ್ ಫಾರ್ ಗುಡ್ ಎಕನಾಮಿಕ್ ಪಾಲಿಸೀಸ್? ಸೊ ಖಂಡಿತವಾಗೂ ಇದು ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋದಿಲ್ಲ. ಏನಿದ್ರು ಕೂಡ ವಿ ವಿಲ್ ಡೆಫಿನೆಟ್ಲಿ ಗೆಟ್ ಇಟ್ ಡನ್. ಸದ್ಗುರು ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಭಾಗಿಯಾಗಿದ್ದೆ ದೊಡ್ಡ ಚರ್ಚೆ ಆಗ್ತಿದೆ. ನೋಡಿದ್ರೆ ಅದು ಅನವಶ್ಯಕವಾದ ಚರ್ಚೆ. ಆಹ್ವಾನ ಬಂದಿತ್ತು, ಹೋಗಿದ್ದಾರೆ, ಅದೇನ್ ದೊಡ್ಡ ವಿಷಯ. ಅಮಿತ್ ಶಾ, ಈಗ ಖರ್ಗೆ ಅವ್ರದ್ದು, ಮೋದಿ ಅವ್ರದ್ದು ಫೋಟೋ ಅಕ್ಕಪಕ್ಕ ಸುಮಾರು ವಾರಕ್ಕೆ 2 ಸರಿ ಸಿಗ್ತಾರೆ. ಹಂಗಂದ್ರೆ ಮೋದಿ ಅವ್ರು ಕಾಂಗ್ರೆಸ್ ಸೇರ್ತಾ ಇದಾರಾ? ಏನ್ ಲಾಜಿಕ್ ಅದು? ಸುಮ್ನೆ ನೋಡಿ, ಬಿಜೆಪಿ ಅವ್ರು ಹೇಳಿ ಇಲ್ಲಿಂದ ಏಕನಾಥ್ ಶಿಂದೆ ಬರ್ತಾರೆ ಅಂತೆ, ಅಂದ್ರೆ ಇವ್ರ ಸಾಮರ್ಥ್ಯ ಇಷ್ಟೇನಾ? ಅಂದ್ರೆ ಒಂದ್ ನಿಮಿಷ ಸರ್, ಅಂದ್ರೆ ಒಪ್ಕೋತಾರೆ, ಬಿಜೆಪಿನಲ್ಲಿ ನಾಯಕತ್ವ ಅಸಮರ್ಥ ಇದೆ, ಅಲ್ಲಿ ಯಾರಿಗೂ ಕೆಪಾಸಿಟಿ ಇಲ್ಲ. ಏಕನಾಥ್ ಶಿಂದೆ, ಈಗ ಬಿಜೆಪಿ ಯಾವತ್ತೂ ಕೂಡ ಸ್ವಂತ ಬಲದ ಮೇಲೆ ಬಂದೇ ಇಲ್ಲ ಇತಿಹಾಸದಲ್ಲಿ. ಕರ್ನಾಟಕದಲ್ಲಿ ಏಕನಾಥ್ ಶಿಂದೆಗಳಿಂದಾನೇ ಬಂದಿರೋದಲ್ವಾ? ಹೋದ ಬಾರಿ 16-18 ಏಕನಾಥ್ ಶಿಂದೆಗಳು ತಗೊಂಡೋದ್ರಲ್ಲ, ಏನಾಯ್ತು? ಅದಕ್ಕಿಂತ ಮುಂಚೆ ಏನ್ ಮಾಡಿದ್ರು? ಎವ್ರಿ ಟೈಮ್ ಯಡಿಯೂರಪ್ಪ ಅವರಾಗಿರ್ಬೋದು, ಬೊಮ್ಮಾಯಿ ಅವರಾಗಿರ್ಬೋದು, ಸದಾನಂದ ಗೌಡರಾಗಿರ್ಬೋದು, ಶೆಟ್ಟರ್ ಆಗಿರ್ಬೋದು, ಎಲ್ಲರೂ ಮುಖ್ಯಮಂತ್ರಿ ಆಗಿರೋದು ಏಕನಾಥ್ ಶಿಂದೆಗಳಿಂದಾನೆ, ಇವ್ರು ಸ್ವಂತ ಬಲದಲ್ಲಿಲ್ಲ. ಆದ್ರೆ ಇಲ್ಲಿ ಈ ಸರಿ ಹಾಗಾಗಕ್ ಚಾನ್ಸೇ ಇಲ್ಲ. ಆದ್ರೆ ಒಂದ್ ಮಾತ್ರ ಒಪ್ಕೊಂತ ಇದಾರಂತ ಅರ್ಥ ಆಯ್ತು, ಅವರಲ್ಲಿ ದಮ್ ಇಲ್ಲ, ತಾಕತ್ತಿಲ್ಲ, ನಾಯಕತ್ವ ಇಲ್ಲ, ಸಾಮರ್ಥ್ಯನೂ ಇಲ್ಲ, ಯೋಗ್ಯತೆನೂ ಇಲ್ಲ. ಅದಕ್ಕೆ ಏಕನಾಥ್ ಶಿಂದೆಗಳು ಬೇಕಾ ಇವರಿಗೆ? ಹೊಸ ಏಕನಾಥ್ ಶಿಂದೆ ಹುಟ್ಕೊಳ್ಳೋದು ಹಾಗೆ ಕಾಂಗ್ರೆಸ್ ನೋಡ್ಕೊಳ್ಳುತ್ತೆ ಸರ್. ನೋಡಿ, ಏಕನಾಥ್ ಶಿಂದೆಗಳೇ ಇಲ್ಲ ನಮ್ಮ ಪಕ್ಷದಲ್ಲಿ. ಹೋಗೋರೆಲ್ಲ ಹೋಗ್ಬಿಟ್ಟಾಗಿದೆ. ಅಲ್ಲಿ ತನಕ ಹೋಗ್ಬೇಕಾಗಿರ್ಲಿಲ್ಲ. ನಾವು ಪ್ರಯಾಗ್ರಾಜ್ ಇಲ್ಲೇ ಪಾವನ ಆಗ್ಬಿಟ್ಟಿದೀವಿ. DK ಶಿವಕುಮಾರ್ ಅವ್ರ ವಿಚಾರದಲ್ಲಿ ಬಹಳ ಸಾಫ್ಟ್ ಕಾರ್ನರ್ ಆಗ್ತಾ ಇದ್ದಾರೆ ಬಿಜೆಪಿ ಅವರು. ಅವ್ರಿಗೆ ಈಗ ಅವ್ರು ಯಾರಿಗೆ ಆಗಿರ್ಬೋದು, ಕುಂಭಮೇಳಕ್ಕೆ ಹೋಗಿ ಬಂದ್ಮೇಲೆ ಸಾಫ್ಟ್ ಕಾರ್ನರ್ ನನಗೆ ಗೊತ್ತಿಲ್ಲ. ಇವ್ರೆ ಬಿಜೆಪಿ ಅವ್ರ ಬಗ್ಗೆ ನನಗೆ ಯಾಕ್ರಿ ಕಾಳಜಿ? ಬಿಜೆಪಿ ಅವ್ರು ಹೆಂಗಾನ ಏನಾದ್ರು ಮಾಡ್ಕೊಳ್ಳಿ, ನನ್ನ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ಕೊಳ್ಳಿ, DK ಅವ್ರ ಬಗ್ಗೆ ತೋರಿಸ್ಕೊಳ್ಳಿ. ವೈ ಆರ್ ವಿ ಬಾದರ್ಡ್? ನಾನಿರೋದು ಕಾಂಗ್ರೆಸ್ ಕಾರ್ಯಕರ್ತರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ, ಕರ್ನಾಟಕದ ಜನರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ, ಕಲಬುರಗಿ ಜನರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ. ಬಿಜೆಪಿ ಅವ್ರು ಯಾರಿಗೆ ಇಷ್ಟಪಡ್ತಾರೆ, ಯಾರಿಗೆ ದ್ವೇಷಿಸ್ತಾರೆ ತಗೊಂಡು ನನ್ಗೇನ್ ಮಾಡೋದಿದೆ? ಸರ್, ಈಗ ಗೃಹ ಜ್ಯೋತಿ ಸರ್, ಬಾಡಿಗೆ ಮನೆ ಚೇಂಜ್ ಮಾಡಿದ್ರೆ ಅದು ಅಪ್ಲೈ ಆಗ್ತಾ ಇಲ್ಲ ಅನ್ನೋದು, ಹೊಸ ಮನೆ ಕಟ್ಟಿದವರು ಕೂಡ ಅದು ಅದರದ್ದು ರೂಲ್ಸ್ ನಾನು ನೋಡಿಲ್ಲ. ಸಾರಿ, ನಾನು ನೋಡ್ಕೊಂಡು ಇದು ಮಾಡ್ತೀನಿ. ಒಂದು ಘಟನೆ ಆಗಿದೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಸುಮಾರು ಸರಣಿ ಅತ್ಯಾಚಾರ ಮಾಡಿದ್ದಾನೆ. ನೋಡಿ, ಅತ್ಯಾಚಾರ ಯಾರು ಮಾಡಿದ್ರು ಕೂಡ ಕಾನೂನ ಮೀರ್ ಯಾರೂ ಇಲ್ಲ, ಸಂವಿಧಾನಕ್ಕೆ ಮೀರ್ ಯಾರು ಇರಲಿಲ್ಲ. ಅತ್ಯಾಚಾರ ಮಾಡಿದ್ರೆ 100% ಅವರಿಗೆ ಕಾನೂನಿಗೆ ತಕ್ಕಾಗೆ ಶಿಕ್ಷೆ ಆಗುತ್ತೆ.
ಅದಕ್ಕೆ ಯಾವುದೇ ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸು ಸರ್ಕಾರದ್ದಿಲ್ಲ ಇಂಥ ವಿಚಾರಗಳಲ್ಲಿ.